press the bell icon on the YouTube app and never miss another update. ಹಲೋ, ಹಿಂದಿನ ಕ್ಲಾಸಲ್ಲಿ 5ನೇ ಲೆಕ್ಕ ಮಾಡಿದ್ವಿ. ನಾವು 5ನೇ ಲೆಕ್ಕ ಮತ್ತೆ ಮನೇಲಿ ನೀವು ಒಂದ್ಸಲಿ ಮಾಡೋಕ್ಕೆ ಹೇಳಿದ್ದೆ, ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಯಾವ ಲೆಕ್ಕಕ್ಕೆ ಹೋಗಬೇಕು? 6ನೇ ಲೆಕ್ಕಕ್ಕೆ ಹೋಗಬೇಕು. 6ನೇ ಲೆಕ್ಕ ಏನಿದಪ್ಪ ಅಂತಂದರೆ, ಒಂದು ಪ್ರದೇಶದ 25 ಕುಟುಂಬಗಳ ಪ್ರತಿನಿತ್ಯದ ಆಹಾರದ ವೆಚ್ಚವನ್ನು ಈ ಕೆಳಗಿನ ಕೋಷ್ಟಕವು ತೋರಿಸುತ್ತದೆ. ಸೂಕ್ತ ವಿಧಾನದಿಂದ ಪ್ರತಿನಿತ್ಯದ ಆಹಾರದ ವೆಚ್ಚದ ಸರಾಸರಿಯನ್ನು ಕಂಡುಹಿಡಿಯಿರಿ. ಒಂದು ಪ್ರದೇಶದ 25 ಕುಟುಂಬಗಳ ಪ್ರತಿನಿತ್ಯದ ಆಹಾರದ ವೆಚ್ಚವನ್ನು ಈ ಕೆಳಗಿನ ಕೋಷ್ಟಕವು ತೋರಿಸುತ್ತದೆ. ಸೂಕ್ತ ವಿಧಾನದಿಂದ ಪ್ರತಿನಿತ್ಯದ ಆಹಾರದ ವೆಚ್ಚದ ಸರಾಸರಿಯನ್ನು ಕಂಡುಹಿಡಿಯಿರಿ. ಟೇಬಲಲ್ಲಿ ಮೊದಲನೇ ಕಾಲಮ್ ಏನು ಹಾಕೋಬೇಕು? ವರ್ಗಾಂತರ. 2ನೇ ಕಾಲಮ್ಮು ಆವೃತ್ತಿ. 3ನೇ ಕಾಲಮ್ಮು ಮಧ್ಯಬಿಂದು. 4ನೇ ಕಾಲಮ್ ಏನು ಮಾಡಬೇಕು? ಎರಡನ್ನು ಏನು ಮಾಡಬೇಕು? ನಾವು ಗುಣಿಸ್ಬೇಕು. f(i) ಮತ್ತು x(i) ಎರಡನ್ನೂ ಏನು ಮಾಡಬೇಕು? ಗುಣಿಸ್ಬೇಕು. ನಾನು ಲೆಕ್ಕ ಬರಿತೀನಿ, ಕಾಲಮ್ ಹಾಕ್ಬಿಟ್ಟು ಲೆಕ್ಕ ಬರಿತೀನಿ, ಲೆಕ್ಕ ಬರ್ಕೊಳ್ರಿ. ಒಂದು ಪ್ರದೇಶದ 25 ಕುಟುಂಬಗಳ ಪ್ರತಿನಿತ್ಯದ ಆಹಾರದ ವೆಚ್ಚವನ್ನು ಈ ಕೆಳಗಿನ ಕೋಷ್ಟಕವು ತೋರಿಸುತ್ತದೆ. ಸೂಕ್ತ ವಿಧಾನದಿಂದ ಪ್ರತಿನಿತ್ಯದ ಆಹಾರದ ವೆಚ್ಚದ ಸರಾಸರಿಯನ್ನು ಕಂಡುಹಿಡಿಯಿರಿ. ಇದು ಎಷ್ಟನೇ ಲೆಕ್ಕ? ಟೆಕ್ಸ್ಟ್ ಬುಕ್ಕಲ್ಲಿ ಅಭ್ಯಾಸದಲ್ಲಿ 6ನೇ ಲೆಕ್ಕ. ಇದಕ್ಕೆ ಏನು ಹಾಕ್ಕೋಬೇಕು? ಇವಾಗ ನಾವು ಕಾಲಮನ್ನು ಹಾಕ್ಕೋಬೇಕು. ಕಾಲಮ್ ಹಾಕ್ಕೋಬೇಕಾದ್ರೆ ಮೊದಲನೇದು ಎಷ್ಟಿದೆ? 100ರಿಂದ 150. ಮೊದಲನೇದು 100ರಿಂದ 150. ಅದಕ್ಕೆ ಏನು ಬರ್ಕೋಬೇಕು? ದಿನನಿತ್ಯದ ವೆಚ್ಚ. ಅದಕ್ಕೆ ಏನು ಬರಿಬೇಕು ನಾವು? ದಿನನಿತ್ಯದ ವೆಚ್ಚ ರೂ ಒಳಗೆ. ದಿನನಿತ್ಯದ ವೆಚ್ಚ ಯಾತ್ನಲ್ಲಿ ಬರ್ಕೋಬೇಕು? ರೂ ಅಲ್ಲಿ ಬರ್ಕೋಬೇಕು. 100ರಿಂದ 150, 100ರಿಂದ 150, 150ರಿಂದ 200, 200ರಿಂದ 250, 250ರಿಂದ 300, 300ರಿಂದ 350, 100ರಿಂದ 150, 150ರಿಂದ 200, 200ರಿಂದ 250, 250ರಿಂದ 300, 300ರಿಂದ 350. ಎರಡನೇದು ಕಾಲಮು ಕುಟುಂಬಗಳ ಸಂಖ್ಯೆ. ಇದಕ್ಕೆ ಏನಂತ ಕರಿತೀವಿ? f(i) ಅಂತ ಕರಿತೀವಿ. ಇದಕ್ಕೆ ಏನಂತೀವಿ ನಾವು? f(i) ಅಂತ ಕರಿತೀವಿ. ಕುಟುಂಬಗಳ ಸಂಖ್ಯೆ. ನೆಕ್ಸ್ಟು ಮಧ್ಯಬಿಂದು ಕಂಡುಹಿಡ್ಕೋಬೇಕಾಗತ್ತೆ. ಇನ್ನು 2 ಕಾಲಮ್ ಬೇಕು.
ಕುಟುಂಬಗಳ ಸಂಖ್ಯೆ. ಕುಟುಂಬಗಳ ಸಂಖ್ಯೆ ಆದಮೇಲೆ ಏನು ಬರಬೇಕು? ಮಧ್ಯಬಿಂದು ಬರಬೇಕು. ಮಧ್ಯಬಿಂದು ಬಂದಮೇಲೆ ಎರಡನ್ನೂ ಏನು ಮಾಡಬೇಕು? ನಾನು ಗುಣಿಸ್ಬೇಕು. ಇವೆರಡನ್ನೂ ಏನು ಮಾಡಬೇಕು? ನಾನು ಗುಣಿಸ್ಬೇಕು. ನೋಡ್ರಿ, 100ರಿಂದ 150, 150ರಿಂದ 200, 200ರಿಂದ 250, 250ರಿಂದ 300, 300ರಿಂದ 350. ಮೊದಲನೇದ ಆವೃತ್ತಿ ಒಳಗೆ 4, 5, 12, 2, 2 ಇಷ್ಟಿದೆ. ಇದು f(i), ಇದು ಏನು? x(i), ಇದು f(i) ಮತ್ತು x(i). ಇದಕ್ಕೆ ಕೂಡಿದ್ದಕ್ಕೆ ಸಮೇಷನ್ ಆಫ್ f(i). 12, 13, 14, 15, 16, 16, 4, 25, 25. ಎಷ್ಟು ಬರುತ್ತೆ? ಇದು 25 ಬರುತ್ತೆ. ನೆಕ್ಸ್ಟು ಮೊದಲನೇ ಕಾಲಮು ವರ್ಗಾಂತರ 100ರಿಂದ 150, 150ರಿಂದ 200, 200ರಿಂದ 250, 250ರಿಂದ 300, 300ರಿಂದ 350. ಕುಟುಂಬಗಳ ಸಂಖ್ಯೆ ಎಷ್ಟು? 4, 5, 12, 2, 2. ಇಷ್ಟು ಕೂಡಿದರೆ ಏನಾಗುತ್ತೆ ನನಗೆ? ಸಮೇಷನ್ ಆಫ್ f(i) ಎಷ್ಟು ಬರುತ್ತೆ? 25 ಬರುತ್ತೆ. ನೆಕ್ಸ್ಟ್ ಕಾಲಮ್ ಏನು ಮಾಡಬೇಕು? ನಾನು ಮಧ್ಯಬಿಂದು ಮಾಡಬೇಕು. ಮಧ್ಯಬಿಂದು ಮಾಡಬೇಕಾದ್ರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2. 150 ಪ್ಲಸ್ 100 ಅಂದರೆ ಎಷ್ಟು? 250. 250 ಡಿವೈಡೆಡ್ ಬೈ 2. 2 1 2, 2 2 4, 2 5 10. ಎಷ್ಟು ಬರುತ್ತೆ? 125. ಎಷ್ಟು ಬರುತ್ತೆ ನನಗೆ? 125 ಬರುತ್ತೆ. 125ನ್ನು ಎಲ್ಲಿಡಬೇಕು? ಈ ಕಾಲಮಲ್ಲಿ ಇಡಬೇಕು. 125 ಬರುತ್ತೆ. ನೆಕ್ಸ್ಟು 150 ಪ್ಲಸ್ 200 ಮೇಲ್ಮಿತಿ ಪ್ಲಸ್ ಕೆಳಮಿತಿ. 200 ಪ್ಲಸ್ 150 ಎಷ್ಟು? 350. 350 ಬೈ 2 ಅಂದರೆ 2 1 2, 2 7 14, 175. ಎಷ್ಟು ಬರುತ್ತೆ? 175. ನೆಕ್ಸ್ಟು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಅಂದರೆ 200 ಪ್ಲಸ್ 250 ಅಂದರೆ 450. 450 ಡಿವೈಡೆಡ್ ಬೈ 2. 2 2 4, 2 2 4, 2 5 10. 225. 250 ಪ್ಲಸ್ 300 ಅಂದರೆ 300, 400, 500, 550. 550 ಬೈ 2. 2 2 4, 1 ಉಳಿತು. 2 7 14, 2 5 10. ಎಷ್ಟು ಬರುತ್ತೆ? 275. 275. ನೆಕ್ಸ್ಟು 300, 350 ಅಂದರೆ ಎಷ್ಟು? 600. 650. 650 ಬೈ 2 ಅಂದರೆ 2 3 6, 2 2 4, 2 5 10. 325. ನೋಡ್ರಿ, ಬಾಯಿ ಲೆಕ್ಕ ಯಾವತ್ತೂ ಮಾಡಬಾರ್ದು. ಇದರಲ್ಲಿ ಒಂದು ಪದ ವ್ಯತ್ಯಾಸ ಆಯ್ತಪ್ಪ ಅಂದರೆ ನಿಮ್ಮ ಲೆಕ್ಕ ಪೂರ ತಪ್ಪಾಗಿ ಹೋಗುತ್ತೆ. ಅದಕ್ಕೆ ತುಂಬ ಚಿಕ್ಕ ನಂಬರ್ ಇತ್ತು. ಹಿಂದಿನ ಲೆಕ್ಕದಲ್ಲಿ ನಾವು ಬರೀ ಕೈಯಲ್ಲಿ 3 ನಂಬರ್ ಎಣಿಸ್ಕೊಂಡು ಮಧ್ಯದ್ದು ನಾವು ಬರೆದಿದ್ವಿ. ಆದರೆ ಇಲ್ಲಿ ದೊಡ್ಡದಿರೋದ್ರಿಂದ ಪ್ರೊಸೀಜರ್ ಪ್ರಕಾರ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2. 100 ಪ್ಲಸ್ 150 ಡಿವೈಡೆಡ್ ಬೈ 2 ಅಂದರೆ ಎಷ್ಟು? 125. 150 ಪ್ಲಸ್ 200 ಡಿವೈಡೆಡ್ ಬೈ 2 ಅಂದರೆ 175. 200 ಪ್ಲಸ್ 250 ಡಿವೈಡೆಡ್ ಬೈ 2 ಅಂದರೆ 225. 250 ಪ್ಲಸ್ 300 ಡಿವೈಡೆಡ್ ಬೈ 2 ಅಂದರೆ 275. 300 ಪ್ಲಸ್ 350 ಡಿವೈಡೆಡ್ ಬೈ 2 ಅಂದರೆ ಎಷ್ಟು? 325. ಇದಕ್ಕೆ f(i) ಅಂತ ಕರಿತೀವಿ. ಈ ಕಾಲಮಿಗೆ ಏನಂತೀವಿ ನಾವು? f(i) ಅಂತ ಕರಿತೀವಿ. ವರ್ಗಾಂತರ, ಆವೃತ್ತಿ, ಮಧ್ಯಬಿಂದು. ಲಾಸ್ಟ್ ಕಾಲಮ್ ಏನು ಮಾಡಬೇಕು? ಮಧ್ಯಬಿಂದು ಮತ್ತು ಆವೃತ್ತಿಯನ್ನು ಗುಣಿಸ್ಬೇಕು. ಈ ಕಾಲಮ್ ಎರಡನೇ ಕಾಲಮ್ ಮೂರನೇ ಕಾಲಮ್ ಗುಣಿಸ್ಬೇಕು. ಗುಣಿಸ್ಬೇಕಾದ್ರೆ 125 ಇಂಟು 4. ಮೊದಲನೇದೇನಿದೆ? 125 ಇಂಟು 4. 5 4 20ಕ್ಕೆ 0, 10 2, 4 2 8, 9 10ಕ್ಕೆ 0, 10 1, 4 1 4 1 5. ಎಷ್ಟು ಬರುತ್ತೆ? 500 ಬರುತ್ತೆ. ಎಷ್ಟು ಉತ್ತರ ಬರುತ್ತೆ ನನಗೆ? 500 ಬರುತ್ತೆ. ನೆಕ್ಸ್ಟು 175 ಇಂಟು 5. 5 5 25ಕ್ಕೆ 5, 10 2, 7 5 35, 36 37ಕ್ಕೆ 7, 10 3, 7 1 7, 8 9 10. ಎಷ್ಟು ಬರುತ್ತೆ? 1075. 175 ಇಂಟು 5.
175 ಇಂಟು 5, 5 5 25ಕ್ಕೆ 5, 10 2, 7 5 35, 35 36 37, 37ಕ್ಕೆ 7, 10 3, 5 1 5 6 7 8, ಸಾರಿ ಎಷ್ಟು ಬರುತ್ತೆ 875. ಎಷ್ಟು ಬರುತ್ತೆ ನನಗೆ 875. ನೆಕ್ಸ್ಟು 225 ಇಂಟು 12, 225 ಇಂಟು 12, 5 2 10ಕ್ಕೆ 0, 10 1, 2 2 4 1, 5, 2 2 4, 5 1 5, 2 1 2, 2 1 2, 0 4 2 6 1 7, 2700. ಎಷ್ಟು ಬರುತ್ತೆ 2700 ಬರುತ್ತೆ. ನೆಕ್ಸ್ಟು 275 ಇಂಟು 2, 275 ಇಂಟು 2, 5 2 10ಕ್ಕೆ 0, 10 1, 7 2 14 1, 15ಕ್ಕೆ 5, 10 1, 2 2 4 1, 5. ಎಷ್ಟು ಬರುತ್ತೆ 550. 550 ಬರುತ್ತೆ. ನೆಕ್ಸ್ಟು 325 ಇಂಟು 2, 5 2 10ಕ್ಕೆ 0, 10 1, 2 2 4 1, 5, 3 2 6, 650. ನೆಕ್ಸ್ಟ್ ಎಷ್ಟು ಬರುತ್ತೆ 650. 125 ಇಂಟು 4 ಎಷ್ಟು 500, 175 ಇಂಟು 5 ಎಷ್ಟು 875, 2700 ಇಂಟು 225 ಇಂಟು 12 ಎಷ್ಟು 2700, 275 ಇಂಟು 2 ಎಷ್ಟು 550, 325 ಇಂಟು 2 ಎಷ್ಟು 650. ಇದಿಷ್ಟನ್ನು ಏನು ಮಾಡ್ಬೇಕು ನಾನು ಕೂಡಿಸ್ಬೇಕು. ಸಮೇಷನ್ ಆಫ್ ಎಫ್ ಆಫ್ ಐ ಎಕ್ಸ್ ಐ ಇಷ್ಟನ್ನು ಕೂಡಿಸ್ಬೇಕಾದ್ರೆ ಫಸ್ಟು 3 ಡಿಜಿಟ್ ತಗೊಳ್ರಿ. 2700, ನೆಕ್ಸ್ಟು 500, 875, 550, 650. ಎಷ್ಟು ಬರುತ್ತೆ 5, 5 5 10, 10 7, 17ಕ್ಕೆ 7, 10 1, 7 5 12, 12 8 20, 26 26, 26 1 27, 28 29 30 31 32, 3275. ಎಷ್ಟು ಬರುತ್ತೆ 500, 875. ನೆಕ್ಸ್ಟು 2700, 500, 875, 550 ಮತ್ತು 650. 5 7, 5 5 10 7, 17ಕ್ಕೆ 7, 10 1, 6 1 7, 8 9 10 11 12, 12 8 20, 25 25, 25 26 27 28 29 30 31 32, 32ಕ್ಕೆ 2, 32ಕ್ಕೆ 2, 10 ಎಷ್ಟು 3, 3 2 5, 5275. ಎಷ್ಟು ಬರುತ್ತೆ 5275. ಕೂಡಿಸ್ಬೇಕಾದ್ರೆ ಗುಣಿಸ್ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ರಿ. 5275 ಎಷ್ಟು ಬರುತ್ತೆ ನನಗೆ 5275. ನೆಕ್ಸ್ಟು ಸರಾಸರಿ ಕಂಡುಹಿಡಬೇಕಾದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಆಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಆಫ್ ಐ. 5275 ಎಷ್ಟರಿಂದ ಭಾಗಿಸ್ಬೇಕು 25ರಿಂದ ಭಾಗಿಸ್ಬೇಕು. ಎಷ್ಟರಿಂದ ಭಾಗಿಸ್ಬೇಕು 25ರಿಂದ ಭಾಗಿಸ್ಬೇಕು. 5275 25ರಿಂದ ಭಾಗಿಸ್ಬೇಕು. ಮೊದಲು 5 5 25, 5 1 5, 0 ಕಟ್ಟಿ 2 7 ಎಷ್ಟಾಯಿತು 5 5 25, 5 5 25, 1055 ಡಿವೈಡೆಡ್ ಬೈ 5, 1055 ಡಿವೈಡೆಡ್ ಬೈ 5 ಎಷ್ಟು ಬರುತ್ತೆ ಇದು ನನಗೆ 211. ಎಷ್ಟು ಬರುತ್ತೆ ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. 5 2 10, 5 1 5, 5 1 5, 211. ಆದ್ದರಿಂದ ಸರಾಸರಿ ಉತ್ತರ ಎಷ್ಟು 211. ಸರಾಸರಿ ಉತ್ತರ ಎಷ್ಟು ಬರುತ್ತೆ 211. ಮೊದಲು ವರ್ಗಾಂತರ ಇರುತ್ತೆ, ನೀವು ಆಮೇಲೆ ಮಧ್ಯಬಿಂದು ಮಾಡ್ಕೊತೀರಾ. ಮಧ್ಯಬಿಂದು ಆದಮೇಲೆ ಆವೃತ್ತಿ ಇರುತ್ತೆ, ಆವೃತ್ತಿ ಆದಮೇಲೆ ಮಧ್ಯಬಿಂದು. ನೆಕ್ಸ್ಟ್ ಕಾಲಮ್ ಎರಡನ್ನೂ ಗುಣಿಸ್ತೀರಾ. ಗುಣಿಸಾದ್ಮೇಲೆ ಇದಿಷ್ಟು ಕೂಡಿಸ್ಬೇಕು. ಎಷ್ಟು ಬರುತ್ತೆ 5275. ಇದನ್ನು ಎಷ್ಟರಿಂದ ಭಾಗಿಸ್ತೀರಾ 25ರಿಂದ ಭಾಗಿಸ್ತೀರಾ. ಡೈರೆಕ್ಟಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ಆದ್ದರಿಂದ 211. ಸರಾಸರಿ ಉತ್ತರ ಎಷ್ಟು ಬರುತ್ತೆ 211. ಇದು ಎಷ್ಟನೇ ಲೆಕ್ಕ ಟೆಕ್ಸ್ಟ್ ಬುಕ್ಕಲ್ಲಿ 6ನೇ ಲೆಕ್ಕ.
ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟನೇ ಲೆಕ್ಕ ಇದು? 6ನೇ ಲೆಕ್ಕ. ನೆಕ್ಸ್ಟು 7ನೇ ಲೆಕ್ಕ ಮಾಡ್ಕೊಳ್ಳೋಣ. ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ 7ನೇ ಲೆಕ್ಕ. ಗಾಳಿಯಲ್ಲಿರುವ SO2ನ ಸಾರತೆಯನ್ನು ಕಂಡುಹಿಡಿಯಲು ಮಿಲಿಯನ್ಗಳ ಒಂದು ಭಾಗದಲ್ಲಿ ಅಂದರೆ ppmಗಳಲ್ಲಿ ಒಂದು ನಿರ್ದಿಷ್ಟ ನಗರದ ಒಂದು ನಿರ್ದಿಷ್ಟ ನಗರದ 30 ಪ್ರದೇಶಗಳಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿ ಕೆಳಗಿನಂತೆ ಪ್ರಸ್ತುತಪಡಿಸಿದೆ. ಗಾಳಿಯಲ್ಲಿರುವ SO2ನ ಸಾರತೆಯ ಸರಾಸರಿಯನ್ನು ಕಂಡುಹಿಡಿಯಿರಿ. ಗಾಳಿಯಲ್ಲಿರುವ SO2ನ ಸಾರತೆಯ ಸರಾಸರಿಯನ್ನು ಕಂಡುಹಿಡಿಯಿರಿ. ಸಾರತೆಯನ್ನು ಕಂಡುಹಿಡಿಯಿರಿ. 7ನೇ ಲೆಕ್ಕ. ಗಾಳಿಯಲ್ಲಿ ನಮಗೆ ಗೊತ್ತಿದೆ SO2 ಇದೆ ಅಂದರೆ ಸಲ್ಫರ್ ಡೈಆಕ್ಸೈಡ್. ಗಾಳಿಯಲ್ಲಿರುವ SO2ನ ಸಾರತೆಯನ್ನು ಕಂಡುಹಿಡಿಯಲು ಮಿಲಿಯನ್ಗಳಲ್ಲಿ ಮಾಡ್ತೀವಿ. ಅದಕ್ಕೆ ನಾವು ppm ಅಂತ ಕರಿತೀವಿ. ಮಿಲಿಯನ್ಗೆ ಏನಂತೀವಿ? ppm ಅಂತ ಕರಿತೀವಿ. ಒಂದು ನಿರ್ದಿಷ್ಟ ನಗರದ 30 ಪ್ರದೇಶಗಳಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿ ಕೆಳಗಿನಂತೆ ಪ್ರಸ್ತುತಪಡಿಸಲಾಗಿದೆ. ಗಾಳಿಯಲ್ಲಿರುವ SO2ನ ಸಾರತೆಯ ಸರಾಸರಿಯನ್ನು ಕಂಡುಹಿಡಿಯಿರಿ. ಇಲ್ಲಿ 30 ಪ್ರದೇಶ ಅಂದರೆ ಆವೃತ್ತಿ ಕೂಡಿದರೆ ಎಷ್ಟು ಬರಬೇಕು? ನನಗೆ 30 ಬರಬೇಕು. ಆದ್ದರಿಂದ ನಾವು ಲೆಕ್ಕದಲ್ಲಿ ಕಾಲಮ್ಗಳನ್ನು ಬರ್ಕೊಳ್ಳೋಣ. ಲೆಕ್ಕದಲ್ಲಿ ಕಾಲಮ್ ಬರ್ಕೋಬೇಕಾದ್ರೆ ಮೊದಲನೇ ಕಾಲಮು ವರ್ಗಾಂತರ ಅಂತ ಹೇಳ್ತೀವಿ. ಮೊದಲನೇ ಕಾಲಮಿಗೆ ಏನಂತ ಹೇಳ್ತೀವಿ? ವರ್ಗಾಂತರ ಅಂತ ಹೇಳ್ತೀವಿ. ಎರಡನೇ ಕಾಲಮಿಗೆ ಆವೃತ್ತಿ ಅಂತ ಹೇಳ್ತೀವಿ. ಮೊದಲನೇ ಕಾಲಮು SO2ನ ಸಾರತೆ ಇದು ಮೊದಲನೇದು. ಎರಡನೇದು ಆವೃತ್ತಿ. ಇದಕ್ಕೆ FFI ಅಂತ ಕರಿತೀವಿ. SO2ನ ಸಾರತೆ ಎಷ್ಟು ಕೊಟ್ಟಿದ್ದಾರೆ? 0.00 to 0.04. ನೆಕ್ಸ್ಟು 0.04 ಇಂದ 0.08. ನೆಕ್ಸ್ಟು 0.08 ಇಂದ 0.12. ನೆಕ್ಸ್ಟು 0.12 ಇಂದ 0.16. ನೆಕ್ಸ್ಟು 0.16 ಇಂದ 0.20.
ನೆಕ್ಸ್ಟು 0.20ದಿಂದ 0.24 ಇದಿಷ್ಟು ಇರ್ತಕ್ಕಂಥದ್ದು. ನೆಕ್ಸ್ಟು ನಾವೇನು ಕಂಡುಹಿಡ್ಕೋಬೇಕೀಗ, ಮಧ್ಯಬಿಂದು ಕಂಡುಹಿಡಿಬೇಕು. ಮಧ್ಯಬಿಂದು ಕಂಡುಹಿಡಿಬೇಕಾದ್ರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2. ನಮಗೆ ಗೊತ್ತಿದೆ ಇದು ಸಮೇಷನ್ ಆಫ್ FI ಎಷ್ಟು ಬರಬೇಕು, ನನಗೆ 30 ಬರಬೇಕು. ಆದ್ದರಿಂದ ಇರ್ತಕ್ಕಂಥದ್ದೇನು 4 9 9 2 4 2 ಕೂಡಿದರೆ ಎಷ್ಟು ಬರುತ್ತಿದ್ದು ನನಗೆ ಮತ್ತೆ 30 ಬರುತ್ತೆ. ಆದ್ದರಿಂದ ಮೊದಲನೇ ಕಾಲಮು ವರ್ಗಾಂತರ, ಎರಡನೇ ಕಾಲಮ್ ಏನು ಆವೃತ್ತಿ, ಮೂರನೇ ಕಾಲಮ್ ಏನು ಮಾಡ್ಬೇಕು ನಾನು ಮಧ್ಯಬಿಂದು. ಮಧ್ಯಬಿಂದು ಅಂದರೆ x(i). x(i) ಆದಮೇಲೆ ಲಾಸ್ಟಿಗೆ ಏನು ಮಾಡಬೇಕು, ಅದನ್ನು ಗುಣಿಸ್ಬೇಕು. ಲಾಸ್ಟ್ ಕಾಲಮ್ ಏನು ಮಾಡಬೇಕು, ಗುಣಿಸ್ಬೇಕು. f(i) xi 0.00 ಪ್ಲಸ್ 0.04 ಅಂದರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಮಾಡಬೇಕಾದ್ರೆ 0.00 ಪ್ಲಸ್ 0.04 ಅಂದರೆ 0.04. ಆದ್ದರಿಂದ ಇದು ಎಷ್ಟು ಬರುತ್ತೆ ನನಗೆ 0.02. ಇದು ಇದೇ ಥರ ಇರುತ್ತೆ. 4 ಡಿವೈಡೆಡ್ ಬೈ 2 ಅಂದರೆ ಎಷ್ಟು ಬರಬೇಕು, 2 ಬರಬೇಕು. ಆದ್ದರಿಂದ 0.02 0.04 ಪ್ಲಸ್ 0.08 ಅಂದರೆ 8 4 ಎಷ್ಟು 12. ಅವಾಗ ಎಷ್ಟಾಗುತ್ತೆ ಅದು 0.06 0.06. ನೆಕ್ಸ್ಟು 0.08 ಪ್ಲಸ್ 0.12 ಅಂದರೆ 12 8 ಎಷ್ಟು 20 ಆಗೋದ್ರಿಂದ 20/2 ಅಂದರೆ 0.10. ನೆಕ್ಸ್ಟು 0.12 ಪ್ಲಸ್ 0.16 16 12 ಎಷ್ಟು 28 ಅಂದರೆ ಎಷ್ಟು 14. ಆದ್ದರಿಂದ 0.14. ನೀವು ಐಡಿಯಾ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಡೈರೆಕ್ಟಾಗಿ ಒಂದು ಸಿಕ್ಬಿಟ್ರೆ ನೆಕ್ಸ್ಟ್ ಅದೇ ಥರ ಇಡ್ತಾ ಹೋಗ್ಬೋದು. 20 ಪ್ಲಸ್ 16 ಎಷ್ಟು 36 ಅಂದರೆ ಎಷ್ಟು 18. ಆದ್ದರಿಂದ 0.18 ಎಷ್ಟು ಬರುತ್ತೆ 0.18. 24 ಪ್ಲಸ್ 20 ಅಂದರೆ 44 ಅಂದರೆ 22 0.22. ನೋಡ್ರಿ, ಎಲ್ಲಾದ್ರ ಮಧ್ಯೆ 4 ವ್ಯತ್ಯಾಸ ಇದೆ. ಕರೆಕ್ಟಾಗಿ 2 ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ನೀವೇನು ಮಾಡ್ಬೋದು, ಅದೇ ಥರ ಇಡ್ತಾ ಹೋಗ್ಬೋದು. ಮಾಡಬೇಕಾಗಿರೋದು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಅಂದರೆ ಮೊದಲನೇದು ಎಷ್ಟು ಬರುತ್ತೆ 0.02, ಎರಡನೇದು ಎಷ್ಟು ಬರುತ್ತೆ 0.06, ಮೂರನೇದು ಎಷ್ಟು ಬರುತ್ತೆ 0.10, ನಾಲ್ಕನೇದು 0.14, 0.16 ಪ್ಲಸ್ 0.20 ಅಂದರೆ 0.18. 24 20 ಅಂದರೆ ಎಷ್ಟು 44 ಎರಡರಿಂದ ಭಾಗಿಸಿದ್ರೆ 22 ಬರುತ್ತೆ. ಆದ್ದರಿಂದ 0.22. ನೆಕ್ಸ್ಟ್ ಕಾಲಮ್ ಏನು ಮಾಡಬೇಕು, ಇವೆರಡನ್ನೂ ಗುಣಿಸ್ಬೇಕು. ಇಲ್ಲಿ ಪಾಯಿಂಟ್ ಇರೋದ್ರಿಂದ ನೀವೇನು ಮಾಡಬೇಕು, ಸಪ್ರೇಟಾಗಿ ಬರ್ಕೊಂಡು ಗುಣಿಸ್ಬೇಕು. ಆದ್ದರಿಂದ ಇದಕ್ಕೆ ನಾವು ಇಲ್ಲಿ ಬರೋ ಉತ್ತರಕ್ಕೆ ಏನಂತ ಕರಿತೀವಿ, ಸಮೇಷನ್ ಆಫ್ f(i) ಅಂತ ಕರಿತೀವಿ. ಇಲ್ಲಿ ಬರೋ ಉತ್ತರಕ್ಕೆ ಏನಂತ ಕರಿತೀವಿ, ಸಮೇಷನ್ ಆಫ್ f(i) xi ಅಂತ ಕರಿತೀವಿ. 0.02 ಇಂಟು ಎಷ್ಟು 4 4 2 8 4 0ಕ್ಕೆ 0 4 0ಕ್ಕೆ 0 ಎರಡು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕು. 0.08 ಎಷ್ಟು ಬರುತ್ತೆ ನನಗೆ 0.08 ಬರುತ್ತೆ. ನೆಕ್ಸ್ಟು 0.06 ಇಂಟು 9 9 6 9 5 45 9 6 54ಕ್ಕೆ 4 10ಕ್ಕೆ 5 5ಕ್ಕೆ 5 ಇಡ್ತೀರಾ 0.54 ಎಷ್ಟು ಬರುತ್ತೆ 0.54. ನೆಕ್ಸ್ಟು 0.10 ಇಂಟು 9 9 ಇಂಟು 0 0 9 ಅಂದರೆ 9 9 0ಗೆ 0 0.90 0.90. ನೆಕ್ಸ್ಟ್ 0.14 ಇಂಟು 2 4 2 8 2 1 2 2 0ಗೆ 0 0.28 ಎಷ್ಟು ಬರುತ್ತೆ 0.28. ನೆಕ್ಸ್ಟು
0.18 ಇಂಟು 4 8 4 32ಕ್ಕೆ 2 10ಕ್ಕೆ 3 4 1 4 5 6 7 4 0ಕ್ಕೆ 0 0.72. ನೆಕ್ಸ್ಟು 0.22 ಇಂಟು 2 2 2 4 2 2 4 2 0ಕ್ಕೆ 0 0.44. ನೋಡ್ರಿ, ಫಸ್ಟ್ ಕಾಲಮ್ ಏನಿತ್ತು? ವರ್ಗಾಂತರ. ಇದು ಪಾಯಿಂಟ್ ಇದೆ, ಲೆಕ್ಕ ಏನಿದೆ ಇದು ಪಾಯಿಂಟ್ ಇದೆ. ಫಸ್ಟು ವರ್ಗಾಂತರ 0.00 ಇಂದ 0.04, 0.04ರಿಂದ 0.08, 0.08ರಿಂದ 0.12, 0.12ರಿಂದ 0.16, 0.16ರಿಂದ 0.20, 0.20ಯಿಂದ 0.24. ಎರಡನೇ ಕಾಲಮ್ ಏನಿತ್ತು? ಆವೃತ್ತಿ ಇತ್ತು. ಆವೃತ್ತಿ ಒಳಗೆ 4 9 9 2 4 2 ಇಷ್ಟು ಕೂಡಿದರೆ ಎಷ್ಟು ಬರುತ್ತೆ? ಅದು 30 ಬರುತ್ತೆ. ಅದು ಲೆಕ್ಕದಲ್ಲೇ ಕೊಟ್ಟಿದ್ದಾರೆ ನಮಗೆ. ನೆಕ್ಸ್ಟ್ ನಾವೇನು ಮಾಡಬೇಕಿತ್ತು? ಮಧ್ಯಬಿಂದು ಕಂಡುಹಿಡಬೇಕು. ಮಧ್ಯಬಿಂದು ಕಂಡುಹಿಡೋಕ್ಕೆ ಕಾಲಮ್ ಯಾವುದು? XI ಅಂತ ಕರಿತೀವಿ. ಮಧ್ಯಬಿಂದು ಕಾಲಮಿಗೆ XI ಅಂತ ಕರಿತೀವಿ. ಇವೆರಡನ್ನು ಕೂಡಿಸ್ಬೇಕು. ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2. 0.00 ಪ್ಲಸ್ 0.04 ಡಿವೈಡೆಡ್ ಬೈ 2 ಅಂದರೆ ಎಷ್ಟು ಬರುತ್ತೆ? ನನಗೆ 4ನ್ನ 2ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 0.02. ನೆಕ್ಸ್ಟ್ ನೋಡ್ಕೊಳ್ರಿ, ಇಲ್ಲಿ 8 4 ಎಷ್ಟು? 12. 12ನ್ನ 2ರಿಂದ ಭಾಗಿಸಿದ್ರೆ ಎಷ್ಟು? 6. ಆದ್ದರಿಂದ 0.06. ಇವೆರಡರ ಮಧ್ಯೆ ವ್ಯತ್ಯಾಸ ಎಷ್ಟಿದೆ? 4 ಇದೆ. ಎಷ್ಟು ಯೂನಿಟ್ ವ್ಯತ್ಯಾಸ ಇದೆ? 4 ಇದೆ. ನೀವು ಅದೇ ಇದ್ರ ಮೇಲೆ ಬರೀಬೋದು. ನೆಕ್ಸ್ಟ್ 2 ಆದಮೇಲೆ 6, 6 ಆದಮೇಲೆ 10, 10 ಆದಮೇಲೆ 14, 14 ಆದಮೇಲೆ 18, 18 ಆದಮೇಲೆ 22. ಇಲ್ಲ ಅಂದರೆ ನೀವು ಲೆಕ್ಕ ಮಾಡಿಕೊಂಡ್ರು 12 8 ಎಷ್ಟು? 20. 20ನ್ನ 2ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 10. 16 12 ಎಷ್ಟು? 28. 28ನ್ನ 2ರಿಂದ ಭಾಗಿಸಿದ್ರೆ 14 ಬರುತ್ತೆ. ನೆಕ್ಸ್ಟ್ 20 16 36. 36ನ್ನ 2ರಿಂದ ಭಾಗಿಸಿದ್ರೆ 18 ಬರುತ್ತೆ. 24 20 ಎಷ್ಟು? 44. 44ನ್ನ 2ರಿಂದ ಭಾಗಿಸಿದ್ರೆ 22 ಬರುತ್ತೆ. ಆದ್ದರಿಂದ 0.02 ಇಂಟು 4 ಅಂದರೆ 0.08. ನಾನು ಪ್ರತಿಯೊಂದನ್ನು ಗುಣಿಸಿ ತೋರಿಸಿದ್ದೀನಿ. ನೀವು ಮನೆ ಒಳಗೆ ರಫಲ್ಲಿ ಏನು ಮಾಡಬೇಕು? ಪ್ರತಿಯೊಂದನ್ನು ಗುಣಿಸ್ಬೇಕು. ನಾನು ಗುಣಿಸಿದ್ದಕ್ಕೂ ನೀವು ಗುಣಿಸ್ಕೊಳ್ಳೋದಕ್ಕೂ ಏನಾಗಬೇಕು? ಅದು ಕರೆಕ್ಟ್ ಆಗಿರಬೇಕು. 0.02 ಇಂಟು 4 ಎಷ್ಟು? 0.08. 0.06 ಇಂಟು 9 ಎಷ್ಟು? 0.54. 0.10 ಇಂಟು 9 ಎಷ್ಟು? 0.90. 0.14 ಇಂಟು 2 ಎಷ್ಟು? 0.28. 0.18 ಇಂಟು 4 ಎಷ್ಟು? 0.72. 0.22 ಇಂಟು 2 ಎಷ್ಟು? 0.44. ನೆಕ್ಸ್ಟ್ ಇದಿಷ್ಟು ಏನು ಮಾಡಬೇಕು? ನಾನು ಕೂಡಿಸ್ಕೋಬೇಕು. ಇದಿಷ್ಟು ಕಾಲಮನ್ನು ಏನು ಮಾಡಬೇಕು? ಕೂಡಿಸ್ಬೇಕು. ಎಲ್ಲನೂ 2 ಡಿಜಿಟೇ ಇರೋದ್ರಿಂದ ಡೈರೆಕ್ಟಾಗೆ ಬರ್ಕೊಡ್ರಿ. 0.08, 0.54, 0.90, 0.28, 0.72, 0.44. 8 4 12, 12 8 20, 22 22, 22 4 26, 26ಕ್ಕೆ 6, 10ಕ್ಕೆ 2, 9 5 14, 14 15 16, 16 4 20, 27 27 28 29. ಎಷ್ಟು ಬರುತ್ತೆ? 29ಕ್ಕೆ 9, 10ಕ್ಕೆ 2, 2ಕ್ಕೆ 2, ಪಾಯಿಂಟಿಗೆ ಪಾಯಿಂಟ್ ಎಷ್ಟು ಬರುತ್ತೆ? 2.96. ಎಷ್ಟು ಬರುತ್ತೆ ನನಗೆ? 2.96. ಯಾವತ್ತಿಗೂ ಒಂದ್ಸಲಿ ಕೂಡಿಸಿದ ಮೇಲೆ ಮತ್ತೆ ಕ್ರಾಸ್ ಚೆಕ್ ಮಾಡ್ಕೋಬೇಕು, ಕೂಡಿದ್ದು ಕರೆಕ್ಟ್ ಇದೆನಾ ಅಂತ. 8 4 12, 12 8 22, 22 24, 22, 22 4 26ಕ್ಕೆ 6, 10ಕ್ಕೆ 2, 10ಕ್ಕೆ 2, 9 5 14, 14 15 16 17 18 22, 22 7 29ಕ್ಕೆ 8, 10ಕ್ಕೆ 2, 2.96. ನೆಕ್ಸ್ಟು ಲಾಸ್ಟ್ ಸ್ಟೆಪ್ ಏನು? ಸರಾಸರಿ ಕಂಡುಹಿಡಿಯೋಕ್ಕೆ ಸೂತ್ರ ಏನು? ಸರಾಸರಿ ಈಸ್ ಈಕ್ವಲ್ ಟು, ಸರಾಸರಿ ಅಂದ್ರೇನು? ಎಕ್ಸ್ ಬಾರ್ ಅಂತ ಕರಿತೀವಿ. ಸರಾಸರಿಗೆ ಏನಂತ ಕರಿತೀವಿ ನಾವು? ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಆಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಆಫ್ ಐ. 2.96 ಡಿವೈಡೆಡ್ ಬೈ ಎಷ್ಟು? 30. ಡಿವೈಡೆಡ್ ಬೈ ಎಷ್ಟು? 30. ಇಲ್ಲಿ ಪಾಯಿಂಟ್ ಇರೋದ್ರಿಂದ ಪಾಯಿಂಟನ್ನು ನಾವೇನು ಮಾಡಬೇಕು? ಕ್ಯಾನ್ಸಲ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ? ಅದು 296 3
ಪಾಯಿಂಟ್ ಮುಂದೆ ಇಲ್ಲಿ ಎಷ್ಟು ಡಿಜಿಟ್ ಇದೆ? 2 ಡಿಜಿಟ್ ಇದೆ. ಆದ್ದರಿಂದ ಎಷ್ಟು ಸೊನ್ನೆ ಬರುತ್ತೆ ಕೆಳಗೆ? 2 ಸೊನ್ನೆ ಬರುತ್ತೆ. ಆದ್ದರಿಂದ 296 ಎಷ್ಟರಿಂದ ಭಾಗಿಸ್ಬೇಕಾಗಿದೆ? ನಾನು 3000ದಿಂದ ಭಾಗಿಸ್ಬೇಕಾಗಿದೆ. 296 ಎಷ್ಟರಿಂದ ಭಾಗಿಸ್ಬೇಕು? ನಾನು 3000ದಿಂದ ಭಾಗಿಸ್ಬೇಕು. ಹೋಗಲ್ಲ, ಪಾಯಿಂಟ್ ಕಟ್ಟಿ ಏನು ಮಾಡಬೇಕು? 0 ಕಟ್ಟಬೇಕು. ಅಂದರೂ ಹೋಗಲ್ಲ, 0 ಕಟ್ಟಿ 0 ಕಟ್ಟಬೇಕು. ಏನು ಮಾಡಬೇಕು? 0 ಕಟ್ಟಿ 0 ಕಟ್ಟಿ ಎಷ್ಟರಿಂದ ಹೋಗುತ್ತೆ? ಇದು 9ರಿಂದ ಹೋಗುತ್ತೆ. 0 0 0 9 3 27. ಆದ್ದರಿಂದ ಇದು ಎಷ್ಟಾದರೂ ಬರಲಿ, ನಿಮಗೆ ಬೇಕಾಗಿರೋದು 0.09. 0 0 6 9 7 2. ಮತ್ತೆ ನೀವು ಪಾಯಿಂಟ್ ಕಟ್ಕೊಂಡು ಮತ್ತೆ ಎಷ್ಟರಿಂದ ಹೋಗುತ್ತದು? ಮತ್ತೆ ನನಗೆ 9ರಿಂದನೇ ಹೋಗುತ್ತೆ. ಪಾಯಿಂಟ್ ಮುಂದೆ 2 ಡಿಜಿಟ್ ಸಾಕು. ಆದ್ದರಿಂದ ಎಷ್ಟು ಬರೀತೀರಾ ಉತ್ತರನ? 0.09. ಸರಾಸರಿ ಎಷ್ಟು? 0.09. ಈ ಥರ ಪಾಯಿಂಟಿಂದು ಲೆಕ್ಕಗಳು ಬಂದಾಗ ಸ್ವಲ್ಪ ನೀವೇನು ಮಾಡಬೇಕು? ನಿಧಾನಕ್ಕೆ ಕ್ಯಾಲ್ಕುಲೇಷನ್ ಮಾಡಬೇಕು. ಗುಣಿಸೋದರ ಆಗಲಿ, ಕೂಡ್ಸೋದರ ಆಗಲಿ, ಅಥವಾ ಬಾಗ್ಸೋದರ ಆಗಲಿ, ಪ್ರತಿಯೊಂದನ್ನು ಏನು ಮಾಡಬೇಕು? ನಿಧಾನಕ್ಕೆ ನೀವು ಮಾಡಬೇಕು. ಇಲ್ಲಿ ನೋಡ್ರಿ 2.96/30 ಇದೆ. ಇದಿಷ್ಟು ಕೂಡಿದ ಎಷ್ಟು ಬಂದಿದೆ ನನಗೆ? 2.96 ಇದೆ. ಆದರೆ ನನಗೆ ಆವೃತ್ತಿ ಕೂಡಿರೋದು ಎಷ್ಟು ಬಂದಿದೆ? 30 ಬಂದಿದೆ. ಆದ್ದರಿಂದ ನೀವು ಭಾಗಿಸ್ಬೇಕಾದ್ರೆ ಮೊದಲು ಪಾಯಿಂಟನ್ನು ಕ್ಯಾನ್ಸಲ್ ಮಾಡಿಕೊಡ್ರಿ. ಪಾಯಿಂಟ್ ತೆಗೆದ್ರೆ ಏನಾಗುತ್ತೆ? 296 ಆಗುತ್ತೆ. ರೂಲ್ಸ್ ಏನಿದಪ್ಪ ಅಂದರೆ ಪಾಯಿಂಟನ್ನು ನಾವು ಕ್ಯಾನ್ಸಲ್ ಮಾಡಿಕೊಂಡಾಗ ಪಾಯಿಂಟ್ ಮುಂದೆ ಎಷ್ಟು ಸಂಖ್ಯೆ ಇದೆನೋ ಅಷ್ಟು 0 ಎಲ್ಲಿ ಬರುತ್ತೆ? ಛೇದದಲ್ಲಿ ಬರುತ್ತೆ. ಅಷ್ಟು 0 ಎಲ್ಲಿ ಬರುತ್ತೆ? ಛೇದದಲ್ಲಿ ಬರುತ್ತೆ. ಆದ್ದರಿಂದ ಪಾಯಿಂಟ್ ಮುಂದೆ ಇಲ್ಲಿ ಎಷ್ಟು ಸಂಖ್ಯೆ ಇದೆ? 2 ಸಂಖ್ಯೆ ಇದೆ. ಆದ್ದರಿಂದ ಎಷ್ಟು 0 ಬರುತ್ತೆ ಕೆಳಗೆ? ನನಗೆ 2 0 ಬರುತ್ತೆ. 296 ಎಷ್ಟರಿಂದ ಭಾಗಿಸ್ಬೇಕು? ನಾನು 3000ದಿಂದ ಭಾಗಿಸ್ಬೇಕು. ಇದು ತುಂಬ ಚಿಕ್ಕದಿದೆ, ಇದು ದೊಡ್ಡದಿದೆ. ಅದಕ್ಕೆ ಪಾಯಿಂಟ್ ಕಟ್ಟಿ 0 ಕಟ್ಕೊತೀವಿ. ಮತ್ತೂ ಹೋಗಲ್ಲ. ಅವಾಗ ಪ್ರೊಸೀಜರ್ ಏನು? ಮುಂದೆ ನಂಬರ್ ಇಲ್ಲ ಅಂದರೆ ಪಾಯಿಂಟ್ ಕಟ್ಟಿ 0 ಕಟ್ಟಿದಾಗ ಮುಂದೆ ನಂಬರ್ ಇಲ್ಲ, ಹೋಗಲಿಲ್ಲ ಅಂದರೆ ಮತ್ತೆ 0 ಕಟ್ಟಿ ಏನು ಮಾಡಬೇಕು? 0 ಕಟ್ಕೋಬೇಕು. ಆವಾಗ ಎಷ್ಟರಿಂದ ಕ್ಯಾನ್ಸಲ್ ಆಗುತ್ತೆ? ಅದು 9ರಿಂದ ಕಟ್ಬೋದು. ಆದ್ದರಿಂದ ಪಾಯಿಂಟ್ ಮುಂದೆ 2 ಡಿಜಿಟ್ಸ್ ಆದರೆ ಸಾಕು. ಆದ್ದರಿಂದ ಸರಾಸರಿ ಉತ್ತರ ಎಷ್ಟು? 0.09. ಇದು ನಿಮ್ಮ ಅಭ್ಯಾಸದಲ್ಲಿ ಎಷ್ಟನೇ ಲೆಕ್ಕ ತನಕ ಮಾಡಿದೆ? ನಾನು 7ನೇ ಲೆಕ್ಕ ತನಕ ಮಾಡಿದೆ. ಇನ್ನು ಎಷ್ಟು ಲೆಕ್ಕ ಇದೆ? ಇನ್ನು 2 ಲೆಕ್ಕ ಇದೆ, 8 ಮತ್ತು 9. ಆ 2 ಲೆಕ್ಕವನ್ನು ಏನು ಮಾಡೋಣ? ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ, ಸರಿನಾ? ಇದು ಮತ್ತೆ ಮನೇಲಿ ಒಂದ್ಸಲಿ ಪಾಯಿಂಟ್ ಇರೋದ್ರಿಂದ ನೀವೇ ಬರ್ಕೋಬೇಕು. ರಫಲ್ಲಿ ಬರ್ಕೊಂಡು ಪ್ರತಿ ಕಾಲಮನ್ನು ನೀವು ಗುಣಿಸ್ಬೇಕು. ಸ್ವಂತಕ್ಕೆ ಗುಣಿಸಿ ಚೆಕ್ ಮಾಡ್ಕೊಳ್ರಿ, ನಾ ಇಲ್ಲಿ ಮಾಡಿರೋದು ನಿಮಗೆ ಬಂದಿರೋದು ಸರಿ ಇದೆನಾ ಅಂತ. ಅದಾದಮೇಲೆ ಕೂಡ್ಬಿಟ್ಟು ಭಾಗಿಸ್ಕೋಬೇಕು. ಮತ್ತೆ ಇದನ್ನು ಮನೆ ಒಳಗೆ ಇನ್ನೊಂದ್ಸಲಿ ಏನು ಮಾಡಿರಿ? ಪ್ರಾಕ್ಟೀಸ್ ಮಾಡಿರಿ, ಸರಿನಾ? ಥ್ಯಾಂಕ್ ಯು.